ಕುಷ್ಟಗಿ ನವೆಂಬರ್ 25 ಪಟ್ಟಣದ ಬಾಲಕಿಯರ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕೊಪ್ಪಳ ಶಿಶು ಅಭಿವೃದ್ಧಿ ಯೋಜನೆ ಕುಷ್ಟಗಿ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಮತ್ತು ವಕೀಲರ ಸಂಘ ಕುಷ್ಟಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ದಿನದ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಾಗೂ ಡ್ರಗ್ಸ್ ನಿರ್ಮೂಲನೆಯ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಯಿತು. ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಮಹಾಂತೇಶ ಚೌಳಗಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ದಿನವನ್ನು ಇಡೀ ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ. ಎಲ್ಲ ಕಡೆ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿರುತ್ತದೆ. ಅದನ್ನು ನಿರ್ಮೂಲನೆ ಮಾಡಬೇಕು. ಯಾವುದೇ ಮಹಿಳೆಯ ಮೇಲೆ ಮಾನಸಿಕ, ದೈಹಿಕವಾಗಿ ನೋವು ಉಂಟು ಮಾಡುವುದು ದೌರ್ಜನ್ಯ ಎಂದು ಪರಿಗಣಿಸಲಾಗುತ್ತದೆ. ಪುರುಷರಂತೆ ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆ. ಕಾನೂನಿನ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಸಿಡಿಪಿಒ ಯಲ್ಲಮ್ಮ ಹಂಡಿ ಮಾತನಾಡಿ, ಡ್ರಗ್ಸ್ ನಿರ್ಮೂಲನೆ ಮಾಡಲು ಕ್ರಮ ಕೈಗೊಳ್ಳಬೇಕು. ಬಾಲ್ಯ ವಿವಾಹ ನಿರ್ಮೂಲನೆ ಮಾಡಬೇಕು. 1098 ಮತ್ತು 112 ಉಚಿತ ಕರೆಯ ಮೂಲಕ ನೀವು ನಿಮ್ಮ ದೌರ್ಜನ್ಯವನ್ನು ತಡೆಯಬಹುದು. ಸುಸಜ್ಜಿತ ಸಮಾಜವನ್ನು ಕಟ್ಟಬೇಕು ಎಂದರು. ಲತಾ ಸ್ಥಾವರ ಮಠ ವಿಶೇಷ ಉಪನ್ಯಾಸ ನೀಡಿ, ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನೆ ದಿನದ ಅಂಗವಾಗಿ 2005 ಅಕ್ಟೋಬರ್ 25ರಂದು ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯ ತಡೆಗಟ್ಟಲು ಕಾಯ್ದೆ ಜಾರಿಗೆ ಬಂದಿದೆ ಎಂದರು. ವಕೀಲರ ಸಂಘದ ಅಧ್ಯಕ್ಷ HR ನಾಯಕ್, ಕಾರ್ಯದರ್ಶಿ ಶಶಿಧರ ಶೆಟ್ಟರ್, ಪ್ರಾಚಾರ್ಯ ಮಾಲಾ ಪಡಸಾಲಿಮನಿ ಮಾತನಾಡಿದರು. ವೇದಿಕೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ ರಜನಿಕಾಂತ ಕೆಂಗೇರಿ, ವಕೀಲರ ಸಂಘದ ತಾಲೂಕಿನ ಅಧ್ಯಕ್ಷ HR ನಾಯಕ, ಸಿಡಿಪಿಒ ಯಲ್ಲಮ್ಮ ಹಂಡಿ, ಇಂದಿರಾ ಸುಹಾಸಿನಿ, ಲತಾ ಸ್ಥಾವರ ಮಠ, ರಾಯನಗೌಡ ಎಲ್, ಮಾಜಿ ಅಧ್ಯಕ್ಷ ಸಂಗನಗೌಡ ಪಾಟೀಲ್ ಹೇರೂರು, ಆನಂದ ಡೊಳ್ಳಿನ್, ಪಿ ರಮೇಶ, ಮಲ್ಲಿಕಾರ್ಜುನ ಕೊನಸಾಗರ, SS ಪಾಟೀಲ್, ಆನಂದ ಡೊಳ್ಳಿ ಸೇರಿದಂತೆ ವಿವಿಧ ವಕೀಲರು ಉಪಸ್ಥಿತರಿದ್ದರು. ವರದಿಗಾರರು ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಎಲ್ಲರಿಗೂ ನಾನು ಮೊದಲಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ನಂತರ ಇಲ್ಲಿ ಎಲ್ಲ ನನ್ನ ಸ್ನೇಹಿತರಿದ್ದಾರೆ. ನಾನು ಬಾಲಕಿಯರನ್ನೆಲ್ಲ ನನ್ನ ಸ್ನೇಹಿತರೆ, ಯಾಕಂದ್ರೆ ನಾನು ನಿಮ್ಮೊಟ್ಟಿಗೆ ಕೆಲಸ ಮಾಡೋದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂದ್ರೆ 50% ಇವರೇ ಇರೋದ್ರಿಂದ ಇವರೊಟ್ಟಿಗೆ ಕೆಲಸ ಮಾಡೋದು. ನಾನು ಬೇಸಿಕ್ಕಿಂದ ಹೇಳ್ತೀನಿ, ನಮ್ಮ ಇಲಾಖೆ ಏನು ಅಂದ್ರೆ, ಯಾವುದೇ ಒಂದು ತಾಯಿ ಗರ್ಭವತಿ ಆಗಿಂದ 6 ವರ್ಷದ ಮಗುವಿನ ನಮ್ಮ ಹಂತದಲ್ಲೇ ಬರ್ತದೆ. ನಂತರ ಯಾವುದೇ ಮಹಿಳೆ ಆಗಿರ್ಬೋದು ನಮ್ಮ ಇಲಾಖೆಗೆ ಸಂಬಂಧಪಟ್ಟ. ಹಾಗಾಗಿ ಇದು ನನ್ನ ಸಮುದಾಯ ಅಂತ ನಾನು ಹೇಳ್ತೇನೆ. ಇಲ್ಲಿ ಫಸ್ಟ್ ಆಫ್ ಆಲ್ ನಾವೆಲ್ಲ ಇಲ್ಲಿ ಎಲ್ಲ ಬಾಲಕಿಯರು ಇದ್ದೀವಿ. ನಾವು ತಿಳ್ಕೊಬೇಕಾಗಿರೋದು ಏನು ಅಂತಂದ್ರೆ, ಬಾಲ್ಯ ವಿವಾಹ ಈಗ ಎಲ್ಲಾ ಕಡೆ ಕಂಡು ಬರ್ತಾ ಇರೋದು ದೊಡ್ಡ ಒಂದು ದೌರ್ಜನ್ಯ ಅಂತಾನೆ ಹೇಳ್ಬೋದು. ಅದೇ ಮೊದಲಿಗೆ ನಾವು ನಿರ್ಮೂಲನೆ ಮಾಡಿದ್ರೆ 50% ನಾವು ಮಹಿಳಾ ದೌರ್ಜನ್ಯವನ್ನ ನಿಯಂತ್ರಣ ಮಾಡ್ತೀವಿ. ಹಾಗಾಗಿ ನೀವೆಲ್ಲ ನಿಮ್ ತಲೆ ಇಟ್ಕೋಬೇಕಾಗಿರೋದು 2 ನಂಬರ್ ಇದೆ ಇಂಪಾರ್ಟೆಂಟ್. 10, 9, 8 ಫ್ಯಾನ್ಸಿ ನಂಬರ್, ಈಸಿಯಾಗಿ ನೆನ್ಪಿಟ್ಕೋಬಹುದು. ನೀವಾಗಿರ್ಬೋದು, ನಿಮ್ಮ ಸಮುದಾಯದಲ್ಲಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು. ಯಾವುದೇ ನಿಮ್ಗೆ ಅಲ್ಲಿ ಫೋನ್ ಸಿಗ್ಲಿಲ್ಲ ಅಂತಂದ್ರೆ, ನೀವು ಯಾರು ಹೋಗಿ ಅಂಗನವಾಡಿ ಕಾರ್ಯಕರ್ತರು ಕಂಡ್ರು ಅಂದ್ರೆ, ಯಾರೇ ಪತ್ರಿಕಾ ಮಾಧ್ಯಮದವ್ರು ಕಂಡ್ರು ಅಂದ್ರೆ, ಯಾರಾಗ್ಲಿ ನೀವು ಯಾರಿಗಾದ್ರೂ ಹೋಗಿ ನನ್ಗೆ ಈ ಕತೆ ಆಗ್ತಾ ಇದೆ, ನಮ್ಮ ಸುತ್ತಮುತ್ತ ಈ ತರ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಕೇಳಿದ್ರೆ, ನಿಮ್ದು ಯಾವ ಮಾಹಿತಿನೂ ನಾವು ಡಿಸ್ಕ್ಲೋಸ್ ಮಾಡೋದು. ಅದಕ್ಕಾಗಿ ನೀವೆಲ್ಲರೂ ನೆನ್ಪಿಟ್ಕೋಬೇಕಾಗಿರೋದು ಯಾವುದು ಅಂದ್ರೆ 10, 9, 8. ಇದ್ರ ಜೊತೆಗೆ ನಮ್ಮ ಪೊಲೀಸ್ ಇಲಾಖೆಯಿಂದಲೂ ಒಂದು ನಂಬರ್ ಇದೆ, 112 ಅಂತ ಹೇಳಿ. ಯಾವುದೇ ಸಂದರ್ಭದಲ್ಲಿ ಯಾವುದೇ ಮಹಿಳೆ ಆಗಿರ್ಬೋದು, ಎಲ್ಲೇ ದೌರ್ಜನ್ಯ ಆಗಿರ್ಬೋದು, ಈ ನಂಬರ್ಗೆ ಕಾಲ್ ಮಾಡಿದ್ರೆ 10 ನಿಮಿಷದಲ್ಲಿ ನಿಮ್ಗೆ ಎಲ್ಲಾ ಸಹಾಯಕ್ಕೂ ನಿಲ್ತಾರೆ. ಹಾಗಾಗಿ ದೌರ್ಜನ್ಯವನ್ನ ನಿಯಂತ್ರಿಸಬೇಕಾಗಿದ್ದವರು ನಾವು. ಯಾವುದೇ ಒಂದು ಹುಡುಗಿಗೆ ಆಯ್ತು, ಯಾವುದೇ ಒಂದು ಮಹಿಳೆಗೆ ಆಯ್ತು, ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದು ಗೊತ್ತಾಗೋದು ನನಗೆ. ಅದನ್ನ ನೀವು ತಿಳುವಳಿಕೆ ನೀವು ಇಟ್ಕೋಬೇಕು. ಎಲ್ಲೇ ಬಸ್ ಸ್ಟಾಪ್ ಅಲ್ಲಿ ಇರ್ತೀವಿ, ಎಲ್ಲೇ ಇದೆ, ಅದರಲ್ಲಿ ಗುಡ್ ಟಚ್ ಬ್ಯಾಡ್ ಟಚ್ ಅಂತ ನಾನು ತಿಳ್ಕೊಂಡು, ಇವ್ರು ನನಗೆ ಒಳ್ಳೇದ್ ಮಾಡ್ತಿದ್ರೆ ಕೆಟ್ಟದ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಬೇಕಾಗಿದ್ದವರು ನಾವು. ಹಾಗಾಗಿ ನೀವು ಅದನ್ನ ತಿಳ್ಕೊಂಡ್ರೆ ನಿಮ್ಗೆ ದೌರ್ಜನ್ಯನ ನೀವು ಅಲ್ಲೇ ನಿಯಂತ್ರಣ ಮಾಡ್ತೀರಿ. ಯಾವುದೇ ಸಂದರ್ಭದಲ್ಲಾದ್ರೂ ಎಲ್ಲಾ ಕಡೆ ಕಾನೂನು ಅರಿವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ
ಇದ್ದೀವಿ, ಇದಕ್ಕೆ ನಿಮ್ಗೆ ಉಚಿತವಾಗಿ ಕಾನೂನು ಸೇವೆನೇ ಒದಗಿಸ್ತಾರೆ. ನೀವು ಎಲ್ಲಾ ಇಲಾಖೆಗಳಲ್ಲೂ ಕಾನೂನು ಸೇವೆ ಇದೆ. ಯಾವುದೇ ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಉಚಿತವಾಗಿ ಕಾನೂನು ನೆರವು ಮಾಡ್ಕೋಬಹುದು. ಆಮೇಲೆ ನಿಮ್ಮ ಫ್ಯಾಮಿಲಿಗಳಲ್ಲಿ ಏನಾದ್ರೂ ಮಹಿಳೆ ಯಾವ್ದಾದ್ರು ತೊಂದರೆಗೆ ಅನುಭವಿಸ್ತಾ ಇದ್ರೆ ಈ ನಮ್ಮ ಕಚೇರಿಗೆ ಇಲ್ಲೇ ಅಬಕಾರಿ ಇಲಾಖೆ ಪಕ್ಕದಲ್ಲಿ ಇದೆ, ಯಾರಾದ್ರೂ ನೀವು ಕರ್ಕೊಂಡು ಬಂದು ನಮ್ಮ ಆಫೀಸಿಗೆ ಬಂದು ನಮ್ಗೆ ಈ ತರ ಆಗ್ತಾ ಇದೆ, ನಮ್ಗೆ ಕಾನೂನು ಸೇವೆ ಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಬಂದು ದಯವಿಟ್ಟು ಯಾರು ಹಿಂಜರಿಕೆ ಇಲ್ಲ. ಇದ್ರ ಉದ್ದೇಶವೇ ಇರೋದು ಮಹಿಳೆಯರು ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ರು ಅಲ್ಲಿ ಎಲ್ಲೆಲ್ಲಿ ಎಲ್ಲ ಕಡೆ ಕೂಡ ದೌರ್ಜನ್ಯ ಕಂಡು ಬರ್ತಾ ಇದೆ ಅಂತ ಅರ್ಥ. ಅವ್ರ ಮೇಲೆ ಆಗತಕ್ಕಂಥ ದೌರ್ಜನ್ಯಗಳನ್ನು ನಾವು ನಿರ್ಮೂಲನೆ ಮಾಡಬೇಕು ಮತ್ತು ಅವರಿಗೆ ಯಾವ ರೀತಿ ತೊಂದರೆ ಉಂಟಾಗ್ತಾ ಇದೆ, ಯಾವೆಲ್ಲ ಕ್ಷೇತ್ರದಲ್ಲಿ ಅವ್ರಿಗೆ ದೌರ್ಜನ್ಯ ಉಂಟಾಗ್ತಾ ಇದೆ ಮತ್ತು ಯಾಕೆ ಅದು ಆಗ್ತಾ ಇದೆ, ಆ ದೌರ್ಜನ್ಯ ಹೋರಾಡಿಸ್ಬೇಕಂದ್ರೆ ಏನೆಲ್ಲ ಕ್ರಮಗಳದಾವು ಅನ್ನೋದರ ಕುರಿತು ನಾವೆಲ್ಲ ಅರಿವು ಮೂಡಿಸಬೇಕು. ಅದರ ಸದುಪಯೋಗನ ಎಲ್ಲರೂ ಪಡೆದುಕೊಳ್ಳಬೇಕು, ಅದರ ಜಾಗೃತಿಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕಾರಣದಿಂದ ಈ ದಿನ ಅಂದರೆ ನವೆಂಬರ್ 25 ಪ್ರತಿಯೊಂದು ರಾಷ್ಟ್ರದಲ್ಲಿ ಈ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ನಾವು ಮೊದಲಿಗೆ ನೋಡಿದಾಗ ದೌರ್ಜನ್ಯ ಅಂದ್ರೆ ಏನಾಗ್ತದೆ, ಮಹಿಳೆಯರ ದೌರ್ಜನ್ಯ ಒಂದು ವಿಚಾರ ಮಾಡಿದಾಗ ಹಲವಾರು ರೀತಿಯಾದ ದೌರ್ಜನ್ಯ ಆಗ್ತಾವೆ. ನಾವು ದೌರ್ಜನ್ಯ ಅಂದ್ರೆ ಒಂದೇ ರೀತಿ ಅಂತ ಹೇಳಕ್ ಕೇವಲ ಮಹಿಳೆಯರಿಗೆ ಹೊಡೆದ್ರೆ ಅವ್ರಿಗೆ ಹಲ್ಲೆ ಮಾಡಿದ್ರೆ ಇದರೊಂದೇ ನಾವು ದೌರ್ಜನ್ಯ ಅಂತ ಹೇಳಕ್ ಬರಲ್ಲ. ದೌರ್ಜನ್ಯದಲ್ಲಿ ಹಲವಾರು ರೀತಿ ದೌರ್ಜನ್ಯ ಇದಾವೆ. ಮಹಿಳೆಯರ ಮೇಲೆ ಯಾರಾದರೂ ದೈಹಿಕವಾಗಿ ಹಲ್ಲೆ ಮಾಡೋದಾಗಿರ್ಬೋದು, ಅಂದರೆ ಅದು ಮನೆಯಿಂದನೇ ಸಮಾಜದಲ್ಲಿ ತಮ್ಮ ಮನೆಯಲ್ಲಿ ಗಂಡಂದ್ರಾಗಿರ್ಬೋದು, ಅತ್ತಿ ನಾದಿನಿಯವರು ಹೊಡೆಯೋದಾಗಿರ್ಬೋದು, ಈ ರೀತಿ ಅವ್ರಿಗೆ ಹಲ್ಲೆ ಮಾಡಿದ್ರೆ ಅದೊಂದು ರೀತಿ ದೌರ್ಜನ್ಯನೇ ಆಗ್ತದೆ. ಮತ್ತು ಇನ್ನೊಂದು ದೌರ್ಜನ್ಯ ಮಾನಸಿಕವಾಗಿ ದೌರ್ಜನ್ಯನೂ ಆಗಬಹುದು. ಹೇಗೆ